ನೋಡು ಇದು ಚೆನ್ನಾಗಿದ್ಯಾ? ಲೋ ಇವಾಗೇನಕ್ಕೋ 6,000 ರೂಪಾಯಿ ಶರ್ಟು ಇವಾಗಿದ್ ಬೇಕಾ? ಏಯ್ ಅಪ್ಪನ ದುಡ್ಡಲ್ವಾ, ಬಿಡು. ನೀನೇನು ತಲೆ ಕೆಡ್ಸ್ಕೊಂತಿದ್ಯಾ? ಇವನಿಗೆ ದುಡ್ಡಿನ ಬೆಲೆ ಅದ್ ಯಾವಾಗ ಅರ್ಥ ಆಗುತ್ತೋ. ಎಷ್ಟು ಬಿಲ್ಲು? ಬಿಲ್ಲು 1,450 ಆಗಿದೆ ಕಣೋ. ಅದಕ್ಕೆ ನಾನು ಮೊದ್ಲೇ ಹೇಳ್ದೆ ಇಷ್ಟೊಂದು ದೊಡ್ಡ ರೆಸ್ಟೋರೆಂಟಿಗೆ ಹೋಗೋದ್ ಬೇಡ ಅಂತ. ಅಯ್ಯೋ 1,450 ಅಷ್ಟೇನಾ? ಹೇಯ್ ಇರೋ 50 ರೂಪಾಯಿ ಚೇಂಜ್ ಇಸ್ಕೊಂಡು ಹೋಗೋಣ. ಇಷ್ಟೊಂದು ದೊಡ್ಡ ರೆಸ್ಟೋರೆಂಟ್ ಕರ್ಕೊಂಬಂದಿನಿ, 50 ರೂಪಾಯಿ ಚೇಂಜ್ ಕೇಳ್ತಿದ್ಯಾ? ಎದ್ಬಾರೆ. ಇವನು ಒಂದ್ಸಲ ಅಪ್ಪನ ಹತ್ರ ಏಟ್ ತಿಂದ್ರೇನೆ ಬುದ್ಧಿ ಬರೋದು. ಕೇಳಿ ಅಪ್ಪ. ಏನು ದುಡ್ಡನ್ನ ನೀರ್ ತರ ಖರ್ಚು ಮಾಡ್ತಿದ್ಯಂತೆ, ಏನು ನಿನ್ ಕತೆ? ಅಪ್ಪ ದುಡ್ಡಿರೋದೇ ಖರ್ಚು ಮಾಡಕ್ಕೆ, ಎಂಜಾಯ್ ಮಾಡಕ್ಕೆ. ನಿನ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ದಂಗೆ ಬೆಳೆಸ್ಬಿಟ್ಟಿದೀನಿ. ನೀನ್ ಸಂಪಾದನೆ ಮಾಡ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ. ಅಪ್ಪನ ಕಷ್ಟದಲ್ಲೂ ಕೂತ್ಕೊಂಡ್ ತಿನ್ನೋ ದಂಡ್ಪಿಂಡ ನನ್ನ ಮಕ್ಕಳಿಗೆ ದುಡ್ಡಿನ ಬೆಲೆ ಏನ್ ಗೊತ್ತಾಗುತ್ತೆ? ಸಾಕು, ಇನ್ಮೇಲೆ ಒಂದ್ ನಿಮಿಷ ನೀ ಮನೇಲಿರಲ್ಲ, ನಾನೇ ಸಂಪಾದನೆ ಮಾಡಿ ನಾನೇನಾದ್ರು ತೋರಿಸ್ತೀನಿ. ನಿಂತ್ಕೊಳ್ಳೋ, ಅಪ್ಪ ಏನೋ ಕೋಪದಲ್ಲಿ ಹೊಡೆದ್ರು, ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ನಿಂತ್ಕೊಳ್ಳೋ, ನನ್ ಮಾತು ಕೇಳು. ಏನೋ ನವೀನ, ಮನೆ ಬಿಟ್ಬಿಟ್ಟು ಬಂದಿದ್ಯಲ್ಲ, ಬೇಕಿದ್ರೆ ನೀನ್ ನನ್ನ ರೂಮಲ್ಲೇ ಇರೋ, ಆದ್ರೆ ನಿನ್ ಖರ್ಚೆಲ್ಲ ನಾನು ನೋಡ್ಕೊಳಕ್ಕಾಗಲ್ಲ. ನೀನೇನನ್ನ ನೋಡ್ಕೊಳ್ಳೋದು ಬೇಡ ಕಣೋ, ನನ್ಗೊಂದು ಕೆಲಸ ಕೊಡ್ತು ಸಾಕು, ನನ್ನ ನಾನೇ ನೋಡ್ಕೊಂತೀನಿ. ಇರೋ ಕೆಲ್ಸನಾ? ಸರ್ ಬರ್ತಾ ಇದೀನಿ, ಬಂದೆ ಬಂದೆ ಬಂದೆ. ಸರ್ ಇಲ್ಲೇ ಮನೆ ಕೆಳಗಡೆ ಇದ್ದೀನಿ. ನಾವು 4th ಫ್ಲೋರಾ? ಇಷ್ಟು ದೂರ ಬಂದು ಆರ್ಡರ್ ಕೊಟ್ಟರು, ಒಂದು ಆರ್ಡರ್ ಸಿಗೋದೆ 40 ರೂಪಾಯಿ. ಸರ್ ನಿಮ್ಮ ಆರ್ಡ್ರು. ಓಯ್ ಯಾಕೋ ಲೇಟು? ಸರ್ ಒಂದೇ ನಿಮಿಷ ಅಲ್ವಾ ಸರ್ ಲೇಟ್ ಆಗಿದ್ದು? 1 ನಿಮಿಷ ಆಗ್ಲಿ 1 ಅವರ್ ಆಗ್ಲಿ ಲೇಟೇ. ಸರ್ ಸಾರಿ ಸರ್, ತಗೊಳ್ಳಿ ಸರ್. ಏಯ್ ಆಫ್ಟರ್ ಡೆಲಿವರಿ ಕೆಲಸ ಮಾಡೋ ನೀನು ನನ್ನೇ ಟಚ್ ಮಾಡ್ತೀರಾ? ಎಲ್ಲೆಲ್ಲಿಂದ ಬರ್ತೀರಾ? ಹೇಯ್ ನಿನ್ನ ಅಮ್ಮನ್